ಉಪಚುನಾವಣೆ ನಡೆದ ಮೇಲೆ ರಾಜ್ಯ ಬಿಜೆಪಿ ಸೈಲೆಂಟ್ ಆಯ್ತಾ? ಉಪಸಮರದಲ್ಲಿ ಬಿಜೆಪಿ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ನಮ್ಮ ಪರವಾಗಿ ಬರುತ್ತೆ ಅಂತ ಬಿಜೆಪಿ ಅನ್ಕೊಂಡಿತ್ತು. ಉಪಸಮರದಲ್ಲಿ ನಾವೇ ಗೆದ್ದು ಬೀಗದು ಅಂತ ಬಹಳ ಖುಷಿಯಲ್ಲಿತ್ತು ಬಿಜೆಪಿ. ಆದರೆ ಅವರ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಏನೋ ಮೂಡಾ ವಾಲ್ಮೀಕಿ ವಕ್ಫ್ ವಿರುದ್ಧ ಬಿಜೆಪಿ ನಿರಂತರ ಹೋರಾಟ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಉಪಚುನಾವಣೆ ಮೇಲೆ ಪರಿಣಾಮ ಕೂಡ ಬೀರಲಿಲ್ಲ ಇವರ ಹೋರಾಟಗಳು. ಉಪಚುನಾವಣೆಯಲ್ಲಿ ಜನ ಆಡಳಿತಾರೂಢ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರು. ಉಪಕದನದಲ್ಲಿ ಸೋತ ಬಳಿಕ ಈಗ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಸೋತ ಬಳಿಕ ಪ್ರತಿಭಟನೆಗಳಿಗೂ ಕೂಡ ನಾಯಕರು ಈಗ ಕೋಕ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಲೆಕ್ಷನ್ ಮುಗಿದ ಮೇಲೆ ನಿಜಕ್ಕೂ ಬಿಜೆಪಿ ಸೈಲೆಂಟ್ ಆಯಿತು. ಅದಕ್ಕಿಂತ ಮುಂಚೆ ಒಂದು ಜೋಶಲ್ಲಿದ್ದರು ಬಿಜೆಪಿ ಲೀಡರ್ಸು. ನಾವು ಗೆದ್ದೇ ಗೆಲ್ತೀವಿ, 3 ಕ್ಷೇತ್ರವೂ ಕೂಡ ಬಿಜೆಪಿ ಪರವಾಗಿದೆ, ಜನ ಈ ಬಾರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. ಯಾಕಂದರೆ ಸ್ವತಃ ಸಿದ್ದರಾಮಯ್ಯನವರೇ ಮೂಡಾ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ. ಈ ಮೂಡಾ ಹಗರಣದ A1 ಆರೋಪಿನೇ ಸಿದ್ದರಾಮಯ್ಯನವರು. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ಬಹುಕೋಟಿ ಹಗರಣ ಆಯಿತು, ಅದು ಎಫೆಕ್ಟ್ ಆಗಿದೆ. ಜನ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಎಲೆಕ್ಷನ್ ಹತ್ತತ್ರ ಬಂದಾಗ ವಕ್ಫ್ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೂ ಕೂಡ ಗುರಿ ಆಗುತ್ತೆ. ಜನರು ಆ ಎಲ್ಲ ವಿಚಾರಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರಂತ ಬಿಜೆಪಿ ಲೀಡರ್ಗಳು ಅಂದ್ಕೊಂಡಿದ್ರು. ಆದರೆ ಇಲ್ಲಿ ವಕ್ಫ್ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಬಿ ಪಿ ಎಲ್ ಕಾರ್ಡು ಆ ವಿಚಾರ ಏನೀಗ ಪರಿಷ್ಕರಣೆ ಮಾಡ್ತೀವಿ ಅಂತಿದ್ದಾರಲ್ಲ, ಆ ವಿಚಾರಗಳು ಕೂಡ ಯಾವುದನ್ನು ಕೂಡ ಪರಿಗಣಿಸಲಿಲ್ಲ. ಹಾಗಾಗಿ ಈಗ ಬಿಜೆಪಿ ಲೀಡರ್ಗಳು ತಮ್ಮೆಲ್ಲ ಪ್ಲಾನ್ಗಳಿಗೆ ಅಟ್ಟರ್ ಫ್ಲಾಪ್ ಆಗಿದ್ದಾರೆ. ಇನ್ನು ವಕ್ಫ್ ವಿವಾದವನ್ನ ಎತ್ತಿ ಹಿಡಿದಿದ್ರು ಬಿಜೆಪಿ ನಾಯಕರು, ಈಗ ಸೈಲೆಂಟ್. ಎಲ್ಲಿ ಹೋದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಹಾಗಾದ್ರೆ 3 ಕ್ಷೇತ್ರವು ನಮ್ಮದೇ ಅಂತ ಹೇಳ್ತಾ ಇದ್ದಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ ಎಲ್ಲಿ ಹೋದ್ರು? ಹಾಗಾದ್ರೆ ಈ ಸೋಲಿನ ಹೊಣೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಹೊತ್ಕೊಳ್ತಾರ, ವಿಪಕ್ಷ ನಾಯಕ ಆರ್ ಅಶೋಕ್ ಹೊತ್ಕೊಳ್ತಾರ? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸಾಕಷ್ಟು ಓಡಾಡಿದ್ದೀವಿ, ನಾವೇ ಗೆಲ್ಲೋದು ಅಂತ ಹೇಳ್ತಾ ಇದ್ರು. ಇನ್ನು ಈ ಉಪಕದನದ ಸೋಲಿನಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಈಗ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಹೇಳಿ ಕೇಳಿ 2 ಬಣಗಳಿದ್ದಾವೆ ಬಿಜೆಪಿಯಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ದೊಂದು ಬಣ ಆದರೆ BY ವಿಜೇಂದ್ರಂದು ಮತ್ತೊಂದು ಬಣ. ಹಾಗಾಗಿ ಈ ಬಣದ ಬಡಿದಾಟ, ಆಂತರಿಕ ಕಲಹ, ವೈಮನಸ್ಸು, ಒಳಜಗಳಗಳಿಂದ ಈ 3 ಕ್ಷೇತ್ರವೂ ಕೂಡ ಈಗ ಕಾಂಗ್ರೆಸ್ ತೆಕ್ಕೆಗೆ ಹೋಯ್ತು ಅನ್ನುವಂತಹ ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲೂ ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಎಲೆಕ್ಷನ್ ಮುಗಿದ ಮೇಲೆ ಬಿಜೆಪಿ ಲೀಡರ್ಗಳು ಸಾಕಷ್ಟು ಸೈಲೆಂಟ್ ಆಗಿದ್ದಾರೆ. ಈ ಯಾವ ಆರೋಪಗಳು ಕೂಡ ಇಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಮತ್ತೆ ಆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೂಡ ಕೊಟ್ಟರು. ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವ್ರನ್ನು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ಎಲ್ಲ ಪ್ರಯತ್ನಗಳು ನಡೆದವು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಆಮೇಲೆ ಜಮೀರ್ ಅಹಮದ್ ಚನ್ನಪಟ್ಟಣದಲ್ಲಿ ಹೋಗೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಇಡೀ ದೇವೇಗೌಡರ ಫ್ಯಾಮಿಲಿನ ನಾವು ಕೊಂಡ್ಕೊಳ್ತೀವಿ ಅಂತ. ಒಕ್ಕಲಿಗರ ಮನಸ್ಸಲ್ಲಿ ಅದು ಪ್ರಭಾವ ಬೀರುತ್ತೆ, ಒಕ್ಕಲಿಗರು ಯಾರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಬಿಜೆಪಿ ಲೀಡರ್ ಬಂದರು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇಲ್ಲಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಿಜೆಪಿ ಲೀಡರ್ಸ್ ವೀಕ್ ಇದ್ದಾರೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಿಜೆಪಿ ಲೀಡರ್ ಒಗ್ಗಟ್ಟಿಲ್ಲ, ಒಡೆದ ಮನೆ ಆಗಿದೆ. ಮನೆ 1-2 ಬಾಗಿಲಾಗ್ಬಿಟ್ಟಿದೆ ಈಗ ಬಿಜೆಪಿ ಪಾಳ್ಯದಲ್ಲಿ. ಆ ಬಣ ಈ ಬಣ, ಆಂತರಿಕ ಕಲಹ, ವೈಮನಸ್ಸು, ಜಗಳ, ಬೇಗುದಿಗಳಿಂದನೇ ಈಗ ಈ 3 ಕ್ಷೇತ್ರವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಒಗ್ಗಟ್ಟಿಲ್ಲ, ಮತ್ತೊಂದು ಕಡೆ CP ಯೋಗೀಶ್ವರ್ ಪರವಾಗಿ ಒಂದಿಷ್ಟು ಜನ ಬ್ಯಾಟಿಂಗ್ ಬೀಸಿದ್ರು. CP ಯೋಗೀಶ್ವರ್ಗೆ ಟಿಕೆಟ್ ಕೊಡಬೇಕು NDAಯಿಂದ ಅಂತ. ಯಾಕಂದರೆ ಅದರಲ್ಲಿ ಪ್ರಮುಖ ಲೀಡರ್ಗಳಂದರೆ ವಿಜೇಂದ್ರ, ಆರ್ ಅಶೋಕ್, CT ರವಿ, ಸುನೀಲ್ ಕುಮಾರ್, ಹೀಗೆ ಸಾಕಷ್ಟು ಜನ, ಮತ್ತು ಪ್ರಹ್ಲಾದ್ ಜೋಶಿ ಕೂಡ ಸಾಕಷ್ಟು ಜನ CP ಯೋಗೀಶ್ವರ್ಗೆ ಟಿಕೆಟ್ ಕೊಡಬೇಕು, ಅವರು NDAಯಿಂದನೇ ನಿಲ್ಲಬೇಕು ಅನ್ನುವಂತಹ ಒಂದಿಷ್ಟು ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಹೈಕಮಾಂಡ್ ಹತ್ರ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಅವರಿಗೆ ಕೊನೆ ಮೂಮೆಂಟಲ್ಲಿ NDAಯಿಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವ್ರು ಕಾಂಗ್ರೆಸ್ಗೆ ಪಲಾಯನ ಮಾಡಿಬಿಟ್ರು. ಅದು ಎಲ್ಲ ಈಗ ಗೊತ್ತಾಗಿರುವಂತಹ ನಡೆದಿರುವಂತಹ ವಿಚಾರ. ಒಟ್ಟಿನಲ್ಲಿ ಇವರ ಹೋರಾಟಗಳು ವರ್ಕೌಟ್ ಆಗಲಿಲ್ಲ. ಇವರ ಒಗ್ಗಟ್ಟು ಪ್ರದರ್ಶನ ಇಲ್ಲಿ ಶೂನ್ಯ ಆಗಿದೆ. ಇವರ ಒಗ್ಗಟ್ಟು ಪ್ರದರ್ಶನ ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದು ಮತ್ತೊಮ್ಮೆ ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಮೈಸೂರು ಚಲೋ ಪಾದಯಾತ್ರೆ, CM ಮನೆಗೆ ಮುತ್ತಿಗೆ ಹಾಕುವಂತಹ ಯತ್ನ,
ಎಲ್ಲವೂ ಕೂಡ ಮಾಡಿದ್ರು ಕೂಡ ರಾಜ್ಯದ ಜನ, ಪ್ರಮುಖವಾಗಿ 3 ಕ್ಷೇತ್ರದ ಜನ, ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರದ ಜನ ಈ ಬಾರಿ BJPಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಆಡಳಿತಾರೂಢ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದು ಕೂಡ ಅಭೂತಪೂರ್ವ, ಸುಮಾರೊಂದು 25,000 ಲೀಡಲ್ಲಿ ಗೆದ್ದಿದ್ದಾರೆ CP ಯೋಗೀಶ್ವರ್. ಮತ್ತೊಂದು ಕಡೆ ಅನ್ನಪೂರ್ಣ ತುಕಾರಾಂ, ಭರತ್ ಬೊಮ್ಮಾಯಿ, ಇನ್ನೊಂದು ಕಡೆ ಅಲ್ಲಿ ಬಂಗಾರ ಹನುಮಂತ, ಇವರು ಕೂಡ 3 ಜನ ಹೊಸದಾಗಿ ಕಣಕ್ಕಿಳಿದಿದ್ರು, ರಾಜಕೀಯ ಪ್ರವೇಶಕ್ಕೆ ಎಂಟ್ರಿ ಆಗಿದ್ದರು. ಆದರೂ ಕೂಡ ಅಲ್ಲಿ ಭರತ್ ಬೊಮ್ಮಾಯಿಯನ್ನು ತಿರಸ್ಕಾರ ಮಾಡಿದರು, ಬಂಗಾರ ಹನುಮಂತನ್ನು ಕೂಡ ತಿರಸ್ಕಾರ ಮಾಡಿದರು, ಅಲ್ಲೂ ಅನ್ನಪೂರ್ಣ ತುಕಾರಾಂಗೆ ಆಶೀರ್ವಾದ ಮಾಡಿದರು. ಇನ್ನೊಂದು ಕಡೆ ಚನ್ನಪಟ್ಟಣ ಭಾಳ ಪ್ರಮುಖವಾಗಿ JDSನ ತೆಕ್ಕೆಯಲ್ಲಿತ್ತು. ಹಳೆ ಮೈಸೂರು ಭಾಗದ ಒಂದೇ ಒಂದು ಕ್ಷೇತ್ರ JDSನ ತೆಕ್ಕೆಯಲ್ಲಿತ್ತು, ಅದು ಕೂಡ ಈಗ ಕಾಂಗ್ರೆಸ್ ಪಾಲಾಗಿದೆ.